ಕೆಆರ್ ನಗರ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣಗೆ ಎಸ್ಐಟಿ ಅಧಿಕಾರಿಗಳು ಮತ್ತೆ ಬುಲಾವ್ ಕೊಟ್ಟಿದ್ದಾರೆ. ಮೂರನೇ ಬಾರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು. ಆದರೆ ಭವಾನಿ ರೇವಣ್ಣ ಆರೋಗ್ಯದ ನೆಪ ಹೇಳಿ ವಿಚಾರಣೆಗೆ ಬರ್ತಾ ಇಲ್ಲ. ಭವಾನಿ ರೇವಣ್ಣ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇಡೋದಕ್ಕೆ ಎಸ್ಐಟಿಗೆ ಸರ್ಕಾರ ಸಂದೇಶವನ್ನು ಕೊಟ್ಟಿದೆ ಎನ್ನಲಾಗ್ತಾ ಇದೆ. ರೇವಣ್ಣ ಪ್ರಕರಣದಲ್ಲಿ ಭಾರಿ ರಾಜಕೀಯ ತಿರುವು ಸಿಗ್ತಾ ಇದ್ದ ಹಾಗೆ ಯಾವುದೇ ವಿವಾದಕ್ಕೆ ಆಸ್ಪದ ಬೇಡ. ಭವಾನಿ ರೇವಣ್ಣ ಪ್ರಕರಣದಲ್ಲಿ ಮುಂದುವರಿಯೋದಕ್ಕೆ ಸರ್ಕಾರ ಸಂದೇಶವನ್ನ ಎಚ್ಚರಿಕೆಯ ಮೂಲಕ ಮಾಡಿ ಅಂತ ಕೊಟ್ಟಿದೆಯಂತೆ. ಭವಾನಿ ರೇವಣ್ಣ ವಿಚಾರಣೆಗೆ ಈಗಾಗಲೇ 3 ಬಾರಿ ನೋಟಿಸ್ ಅನ್ನ ಕೊಡಲಾಗಿದೆ. ಒಂದು ವೇಳೆ ಪದೇ ಪದೇ ಸಾಮಾನ್ಯವಾಗಿ ಇಂಥ ಪ್ರಕರಣದಲ್ಲಿ ಪದೇ ಪದೇ ವಿಚಾರಣೆಗೆ ಬರಬೇಕಾಗಿರುವಂತಹ ವ್ಯಕ್ತಿ ಗೈರಾಗ್ತಾ ಇದ್ರೆ ಇನ್ವೆಸ್ಟಿಗೇಟಿವ್ ಆಫೀಸರ್ ಇರ್ತಾರಲ್ಲ, ಅವರು ಇವರನ್ನ ಬೇಕಾದ್ರೆ ವಶಕ್ಕೆ ಕೂಡ ಪಡ್ಕೊಳ್ಬಹುದು, ಬಂಧಿಸುವಂತಹ ರೈಟ್ ಕೂಡ ಇರುತ್ತೆ. ಬಿಕಾಸ್ ನಾವು ನೋಟಿಸ್ ಕೊಟ್ಟಿದ್ದೀವಿ, ಅವ್ರು ರಿಸೀವ್ ಆಗಿದ್ರು ಬಂದಿಲ್ಲ ಅಂತ ಅರೆಸ್ಟ್ ವಾರೆಂಟ್ ಕೂಡ ಜಾರಿ ಮಾಡಬಹುದು. ಆದ್ರೆ ಇಲ್ಲಿ ಹಾಗೆ ಮಾಡ್ತಿಲ್ಲ. ಮತ್ತೆ ಭವಾನಿ ರೇವಣ್ಣ ಅವ್ರ ಮೇಲೆ ದೂರುದಾರ ಅಂದ್ರೆ ಸಂತ್ರಸ್ತಿಯ ಮಗ ಕೂಡ ಇವ್ರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಭವಾನಿ ಅಕ್ಕ ಕರೀತಾ ಇದ್ದಾರೆ ಅಂತ ಕರ್ಕೊಂಡು ಹೋದ್ರು ಅಂತೆಲ್ಲ ಉಲ್ಲೇಖ ಮಾಡಿದ್ದಾರೆ. ಇನ್ನೊಂದ್ ಕಡೆಗೆ ರೇವಣ್ಣ ಅವ್ರು ಕರ್ಕೊಂಡು ಹೋದ್ರು ಅಂತ ಕೂಡ ಉಲ್ಲೇಖಗಳಾಗಿದೆ. ಮತ್ತೆ ಸಂತ್ರಸ್ತೆ CRPC 161 ಅಡಿಯಲ್ಲಿ ಒಂದು ಹೇಳಿಕೆಯನ್ನು ಪೊಲೀಸರ ಮುಂದೆ ಕೊಟ್ಟಿರ್ತಾರೆ, ಅಂದ್ರೆ ತನಿಖಾಧಿಕಾರಿ ಮುಂದೆ ಕೊಟ್ಟಿರ್ತಾರೆ. ಅಲ್ಲಿ ಭವಾನಿ ರೇವಣ್ಣ ಅವ್ರ ಜೊತೆ ಕಾನ್ವರ್ಸೇಷನ್ ಆಗಿದೆ ಅಂತ ಏನಾದ್ರೂ ಹೇಳಿದ್ರೆ ಆಬ್ವಿಯಸ್ಲಿ ಪ್ರಾಬ್ಲಮ್ ಆಗುತ್ತೆ. ಅಥವಾ ಪೊಲೀಸರು ಇವರನ್ನು ಎವಿಡೆನ್ಸ್ ಆಗಿ ಪರಿಗಣಿಸಬೇಕು ಅಂತ ಯೋಚನೆ ಮಾಡಿ ವಿಚಾರಣೆ ಕರೀತಾ ಇದ್ರೆ ಅದು ಬೇರೆ ರೀತಿ ಇರುತ್ತೆ. ಸೊ 2 ಆಯಾಮದಲ್ಲಿ ಭವಾನಿ ರೇವಣ್ಣ ವಿಚಾರದಲ್ಲಿ ನಾವು ನೋಡ್ಬೋದು.